ಒಬ್ಬ ತಂದೆ ಮಕ್ಕಳಿಗೆ ಎಲ್ಲ ಜವಾಬ್ದಾರಿನೂ ಕಲಿಸ್ಕೊಡ್ತಾ ಇರ್ತಾನೆ. ಈಗ ಕಾಲದಲ್ಲಿ ಹೆಣ್ಣಾಗಲಿ ಗಂಡು ಮಗುಗಾಗಲಿ ಹೆಣ್ಮಗುಗಾಗಲಿ ಒಂದು ಏಜ್ ಬರ್ತಾ ಇದೆ ಅಂತ ಅಂದಿದ ತಕ್ಷಣ, ಅಂದರೆ ಒಂದು 15 ವರ್ಷ ದಾಟ್ತಾ ಇದೆ ಅಂದರೆ, ಇಲ್ಲ ಒಂದು ಪ್ರೈಮರಿ ಸ್ಕೂಲ್ ಮುಗಿತಾ ಇದೆ ಅನ್ನೋಷ್ಟರೊಳಗಾಗಿ ಮಕ್ಕಳಿಗೆ ಜವಾಬ್ದಾರಿ ಕಲಿಸ್ತಾ ಹೋಗ್ತಾ ಇರ್ತಾರೆ. ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು. ಹೆಣ್ಣು ಮಕ್ಕಳಿಗೆ ಏನಪ್ಪ ಅಂದರೆ, ಮನೆಯಲ್ಲಿ ಅಡುಗೆ ಮಾಡೋ ಹತ್ರದಿಂದ ಹಿಡಿದು ಪ್ರತಿಯೊಂದು ಅಡುಗೆ ಮನೆ ಸಮಾಚಾರ ಆಗಿರ್ಬೋದು, ಮನೆಯಲ್ಲಿ ಬಾಂಧವ್ಯ ಆಗಿರ್ಬೋದು, ಪ್ರತಿಯೊಂದು ಕಲಿಸ್ತಾ ಇರ್ತಾರೆ. ಹಾಗೆ ಗಂಡು ಮಕ್ಕಳಿಗೆ ಪ್ರತಿಯೊಂದು ಅವ್ರು ಬೀಳೋ ಪ್ರತಿಯೊಂದು ಕಷ್ಟದಲ್ಲೂ ಒಂದು ಭಾಗ ಅನ್ನೋದು ಅವ್ರಿಗೆ ಗಂಡು ಮಕ್ಕಳಿಗೆ ರೂಢಿಸೋದಕ್ಕೆ ಇದಾಗ್ತಾ ಇರ್ತಾರೆ. ಯಾಕೆ ಹಾಗೆ ಮಾಡ್ತಾರೆ? ಮಕ್ಕಳನ್ನ ಓದಿಸ್ಕೊಂಡು ಅವ್ರಿಗೆ ಜವಾಬ್ದಾರಿ ತಿಳಿಸೋ ಅಂಥ ಒಂದು ಇದೇನಿದೆ, ಅವ್ರಿಗೆ ಇಷ್ಟೆಲ್ಲ ಜವಾಬ್ದಾರಿ ತಿಳಿಸಿ ಅವ್ರನ್ನ ಇವಾಗಲಿಂದ ಕಷ್ಟಕ್ಕೆ ಯಾಕೆ ತಳ್ತಾರೆ ಅಂತ ಹೇಳಿ ಕೆಲವೊಬ್ಬರು ನೋಡೋರ ಮನಸ್ಸಲ್ಲೂ ಮೂಡುತ್ತೆ. ಹಾಗೆ ಆ ಮಕ್ಕಳು ಕೂಡ ತುಂಬ ಬೈಕೋತಾ ಇರ್ತಾರೆ. ನನಗೆಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ, ಬಟ್ ನಾನು ಎಂಜಾಯ್ ಮಾಡೋಕ್ಕಾಗ್ತಿಲ್ಲ. ನನ್ನ ಲೈಫ್ ಹೀಗಿದೆ, ನಾನು ಹೀಗೆ ಇದ್ದೀನಿ, ಯಾಕೆ ನನಗೆ ಹೀಗಾಗ್ತಾ ಇದೆ? ನಮ್ಮಪ್ಪ ಯಾಕೆ ಇಷ್ಟು ರ್ಯಾಶಾಗಿ ನಡ್ಕೋತಿದ್ದಾರೆ? ನಮ್ಮಮ್ಮ ಯಾಕೆ ನನಗೆ ಇಷ್ಟೊಂದು ಕೆಲಸ ಹೇಳ್ತಿದ್ದಾರೆ? ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಇವಾಗ ಫೋನ್ ಹಿಡ್ಕೊಂಡಿರ್ತಾರೆ, ಇಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಆಟ ಆಡ್ತಿರ್ತಾರೆ, ನನಗೆ ಯಾಕೆ ಅಡುಗೆ ಮನೆ ಜವಾಬ್ದಾರಿ ಕೊಟ್ಟಿದ್ದಾರೆ ನಮ್ಮಪ್ಪ ನನಗೆ ಯಾಕೆ ಆಟ ಆಡೋಕ್ಕೆ ಬಿಡ್ತಿಲ್ಲ? 100 ರೂಪಾಯಿ ಕೊಟ್ಟರೆ ಕೂಡ 100 ಸತಿ ಲೆಕ್ಕ ಕೇಳ್ತಾರೆ. ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಫಿಲಮ್ಗೆ ಹೋಗ್ತಿದ್ದಾರೆ, ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿ ಸುತ್ತಾಡ್ತಾರೆ, ಇಲ್ಲಿ ಸುತ್ತಾಡ್ತಾರೆ, ನಮ್ಮಪ್ಪ ಯಾಕೆ ಕಳಿಸಲ್ಲ? ಸೊ ಇದಕ್ಕೆಲ್ಲ ಇವತ್ತು ಅವ್ರು ಪಡೋ ಅಂಥ ಇದನ್ನು ಯಾಕೆ ನಿಮ್ಮ ತಲೆ ಮೇಲೆ ಹಾಕ್ತಾರೆ? ಯಾಕೆ ನೀವು ಕೆಲಸ ಕಲಿಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ, ನಿಮ್ಮ ಫ್ರೆಂಡ್ಸ್ ಇರ್ತಾರಲ್ಲ, ಈ ಥರ ಅನ್ಕೋತಿರ್ತಾರೆ, ನಮ್ಮಪ್ಪ ನನಗೆ ತುಂಬ ಕೆಲಸ ಹೇಳ್ತಾರೆ, ನಮ್ಮಮ್ಮ ನನಗೆ ತುಂಬ ಕೆಲಸ ಹೇಳ್ತಾರೆ, ನನಗೆ ಜವಾಬ್ದಾರಿ ಇವಾಗಿಂದ ತಲೆಗೆ ತುಂಬಿ ಇಡ್ತಾ ಇದ್ದಾರೆ ಅಂತಾರಲ್ಲ, ಅವ್ರಿಗೆ ನೀವು ಖಂಡಿತ ಶೇರ್ ಮಾಡಿ. ಆಗ ಅವ್ರ ಮನಸ್ಸಲ್ಲಿರೋ ಗೊಂದಲ ಎಲ್ಲ ಹೋಗಿ ಸ್ವಲ್ಪ ಆದರೂ ರಿಲ್ಯಾಕ್ಸ್ ಆಗ್ತಾರೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. 4-5 ತಿಂಗಳಾಗ್ತಿದೆ ಮೋನೋ ಆನ್ ಆಗಿ, ಇನ್ನೂ ಕೂಡ ನನ್ನ ಚಾನಲಲ್ಲಿ ಗೂಗಲ್ ಪಿನ್ ಕೂಡ ಬಂದಿಲ್ಲ. ಪ್ಲೀಸ್ ಪ್ರತಿಯೊಬ್ಬರು ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಒಬ್ಬ ತಂದೆ ಆದವನು ಯಾಕೆ ಇಷ್ಟೊಂದು ಜವಾಬ್ದಾರಿ ಕೊಡ್ತಾನೆ ಗಂಡು ಮಗುಗೆ? ಫಸ್ಟ್ ಆಫ್ ಆಲ್ ನಾವು ಗಂಡು ಮಗು ಬಗ್ಗೆ ಮಾತಾಡ್ಬಿಡೋಣ, ಆಮೇಲೆ ಹೆಣ್ಮಕ್ಳ ಬಗ್ಗೆ ಮಾತಾಡೋಣ. ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಾನೆ? ನನ್ನ ಒಂದು 15 ವರ್ಷವರೆಗೂ ನಾನು ಚಿಕ್ಕವನಾಗೇ ಇರಬೇಕಾಗಿತ್ತು, ನಾನು ಆಗಿರಬೇಕಾದ್ರೆ ಪ್ರೀತಿ ಮಾಡ್ತಿದ್ರು, ನನ್ನ ಹಂಗೆ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಕೆಲವ್ರು ಅನ್ಕೋತಾ ಇರ್ತಾರೆ. ನಾನು SLCಗೆ ಬಂದಿದ್ದು ನಮ್ಮಪ್ಪ ಮನೆ ಜವಾಬ್ದಾರಿನೆಲ್ಲ ಎತ್ತಿ ನನ್ನ ತಲೆ ಮೇಲೆ ಹಾಕಿದ್ದಾನೆ. ನೀನು ದೊಡ್ಡ ಮಗು, ಮನೆಗೆ ದೊಡ್ಡ ಮಗ, ನೀನು ಪ್ರತಿಯೊಂದು ನಿಮಗೆ ಗೊತ್ತಿರಬೇಕು ಅಂತೇಳಿ. ಒಂದು ಬ್ಯಾಂಕ್ಗಾಗಿರ್ಬೋದು, ನನ್ನ ಫ್ರೆಂಡ್ಸ್ ಎಲ್ಲ ಫಿಲಮ್ ನೋಡ್ತಿದ್ದಾರೆ, ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲೋ ಎಂಜಾಯ್ ಮಾಡ್ತಿದ್ದಾರೆ, ಅವರ ಹೋಗಲ್ಲಿ ಏನೋ ಮಾಡ್ತಿದ್ದಾರೆ, ಆಟ ಆಡ್ತಿದ್ದಾರೆ, ಇಲ್ಲ ಅವರೆಲ್ಲ ಹೋಗಲ್ಲಿ ಎಂಜಾಯ್ ಮಾಡ್ತಿದ್ದಾರೆ, ನಾನಿಲ್ಲಿ ಹೊಲದ ಹತ್ರ ಹೋಗಿದ್ದೀನಿ, ಇಲ್ಲ ಇನ್ನೇನೋ ಕೆಲಸದ ಮೇಲೆ ಕಳಿಸಿದ್ದಾರೆ, ಇಲ್ಲ ಇನ್ನೇನೋ ನನ್ನ ಕೈಯಲ್ಲಿ ಮಾಡಿಸ್ತಿದ್ದಾರೆ ಅಂತ ಸುಮಾರು ಜನ ಗಂಡ್ಮಕ್ಳು ಅನ್ಕೋತಾ ಇರ್ತಾರೆ. ಏನಕ್ಕೆ ಅವರು ನಿಮಗೆ ಜವಾಬ್ದಾರಿ ಒಪ್ಪಿಸ್ತಾರೆ ಅಂದರೆ, ನೀವು ಆ ಮನೆ 2ನೇ ತಂದೆ ಆಗಿರ್ತೀರ. ಈಗ ಆ ತಂದೆಗೆ ಅಕಸ್ಮಾತ್ ಅವರು ಯೋಚನೆ ಮಾಡೋದು ಇಷ್ಟನೇ, ಅಕಸ್ಮಾತ್ ನಾನಿಲ್ಲ ಅಂದರೆ ನನ್ನ ಜಾಗದಲ್ಲಿ ನನ್ನ ಮಗ ನಿಂತು ನನ್ನ ಮನೇನ ನಡೆಸಬೇಕು, ನನ್ನ ಜವಾಬ್ದಾರಿಗಳನ್ನೆಲ್ಲ ನನ್ನ ಮಗನಿಗೆ ಗೊತ್ತಿದ್ರೆ ನನ್ನಷ್ಟೇ ಚೆನ್ನಾಗಿ ನನ್ನ ಮನೆ ತೂಗಿಸ್ಕೊಂಡು ನನ್ನ ಮಗ ಹೋಗಬೇಕು ಅಂತ ಹೇಳಿ ಆ ಜವಾಬ್ದಾರಿನೆಲ್ಲ ಎತ್ತಿ ಮಗನ ಹೆಗಲ ಮೇಲೆ ಹಾಕಿ ಮಗನ ಸಮರ್ಥಕನಾಗಿ ಮಾಡಿ ಅವರು ನೆಮ್ಮದಿಯಾಗಿ ಕಣ್ಮುಚ್ಚೋ ಅಂಥ ಒಂದು ಇದು ಕೂಡ ಬರುತ್ತೆ. ಸೊ ಸುಮಾರು ಜನಕ್ಕೆ ಇದು ಮನವರಿಕೆನೇ ಆಗಿರೋದಿಲ್ಲ. ಯಾಕೆ ನಮ್ಮಪ್ಪ ನನಗೆ ಇಷ್ಟೊಂದು ಕೆಲಸ ಹೇಳ್ತಾರೆ, ಯಾಕೆ ನಮ್ಮಪ್ಪ ನನ್ನ ಯಾವಾಗಲೂ ಬೈತಾರೆ ಅಂತ ಹೇಳಿ ಅವರು ಒಂಥರ ದ್ವೇಷ ಥರನೇ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಮ್ಮಪ್ಪ ನೋಡಿದ್ರಾಗಲ್ಲ, ಹೋಗೋ ಕಡೆ ಯಾವಾಗ ನೋಡಿದ್ರು ನನ್ನ ಬೈತಾನೆ ಇರ್ತಾರೆ, ಆಟ ಆಡೋ ವಯಸ್ಸಲ್ಲೆಲ್ಲ ನನ್ನ ಕರ್ಕೊಂಡೋಗಿ ಕೆಲ್ಸಕ್ಕೆ ಹಾಕಿದ್ದಾರೆ ಅಂತ ಹೇಳಿ ಇದು ಮಾಡ್ತಿರ್ತಾರೆ. ಬಟ್ ಅವ್ರಿಗೆ ಅಂತ ಮನವರಿಕೆ ಆಗೋದು ಯಾವಾಗ ಅಂದರೆ, ಅವ್ರ ಅಪ್ಪನಿಗೆ ಏನಾದರೂ ಹೆಚ್ಚು ಕಡಿಮೆ ಆದಾಗ, ಇಲ್ಲ ಅವರಪ್ಪ ಏನಾದರೂ ಬೆಡ್ ರಿಟರ್ನ್ಸ್ ಆದಾಗ, ಸಡನ್ನಾಗಿ ಏನಾದರೂ ಆಗಿ ಬೆಡ್ ರಿಟರ್ನ್ಸ್ ಆದಾಗ, ಇಲ್ಲ ಅವರಪ್ಪ ಇರ್ತಾರೆ, ಇನ್ನೂ ಇರ್ತಾರೆ ಅವರಪ್ಪ, ಇವರೆಲ್ಲ ಕೆಲಸನೂ ಇದು ಮಾಡ್ಕೊಂಡು ಮುಗ್ದಿರ್ತಾರೆ, ಇವರು ಒಂದು ಟೈಮ್ಗೆ ಅಂತ ಬಂದಾಗ ಇವ್ರ ಮಕ್ಕಳಿಗೆ ಅವರು ಕಲಿಸ್ಕೊಡ್ಬೇಕು ಅಂತ ಅನ್ಕೋತಾ ಇರ್ತಾರಲ್ಲ, ಆಗ ಅವರಪ್ಪ ಮಾಡಿರೋದೆಲ್ಲ ಇವ್ರಿಗೆ ನೆನಪು ಬಂದು
ಆಗ ಅವತ್ತು ನಮ್ಮಪ್ಪ ಮಾಡಿ ಅಷ್ಟೆಲ್ಲ ನನ್ನ ಜವಾಬ್ದಾರಿ ನನ್ನ ತಲೆ ಮೇಲೆ ಹಾಕಿದ್ದಕ್ಕೇ ಇವತ್ತು ನಾನು ಇಷ್ಟು ಸಮರ್ಥಕನಾಗಿದ್ದೀನಿ. ನನ್ನ ಫ್ರೆಂಡ್ಸ್ ಜೊತೆ ಅಕಸ್ಮಾತ್ ನಾನು ಸೇರಿಕೊಂಡು ನಾನು ಅಕಸ್ಮಾತಾಗಿ ಏನಾದ್ರೂ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಕಲಿತು ನಾನು ಒಂದು ಕೆಟ್ಟೋಗಿದ್ದಿದ್ರೆ ಇವತ್ತು ನಾನು ಈ ಸ್ಥಾನದಲ್ಲಿ ಇರೋಕ್ಕಾಗ್ತಾ ಇರಲಿಲ್ಲ ಅಂತ ಹೇಳಿ ಸುಮಾರು ಜನಕ್ಕೆ ಮನವರಿಕೆ ಆಗಿರುತ್ತೆ. ಯಾರಾದರೂ ಆ ಥರ ಅವ್ರು ಏನಾದರೂ ವಿಡಿಯೋಸ್ ನೋಡ್ತಿದ್ರೆ ಖಂಡಿತವಾಗ್ಲೂ ಕಾಮೆಂಟ್ ಹಾಕಿ, ನನಗೆ ಕೂಡ ನನ್ನ ತಂದೆ ಜವಾಬ್ದಾರಿ ಕಲಿಸ್ಕೊಟ್ಟಿದ್ದರಿಂದ ನಾನು ಇವತ್ತು ಸಮರ್ಥಕನಾಗಿದ್ದೀನಿ ಅಂತ. ಇನ್ನು ಹೆಣ್ಮಕ್ಳು ವಿಚಾರವಾಗಿ ಬರೋದಾದರೆ ಒಂದು 12 ಅಂದರೆ ಒಂದು ಏಜ್ ಅಟೆಂಡ್ ಮಾಡೋವರೆಗೂ ಹೆಣ್ಮಕ್ಳಿಗೆ ಫ್ರೀ ಬರ್ಡ್ಸ್. ಅವ್ರು ಹೇಗಿರ್ತಾರೆ ಅಂದರೆ ಆ ಮನೆಗೆ ಅವರೇ ಎಲ್ಲ, ಒಂದು ತಿಂದಿದ್ದ ತಟ್ಟೆ ಕೂಡ ಎತ್ತಿರ್ತಾರಲ್ಲ, ಒಂದು ಟೀ ಲೋಟ ಎತ್ತಿರಲ್ಲ, ಒಂದು ಕಸ ಗುಡಿಸಲ್ಲ, ಒಂದು ಏನೂ ಮಾಡ್ತಿರಲ್ಲ, ಹಾರಾಡ್ತಾರೆ. ಇಲ್ಲೇ ರೆಕ್ಕೆ ಇರೋ ಪಕ್ಷಿಗಳ ಥರ ಹಾರಾಡ್ತಾರೋ ಹೆಣ್ಮಕ್ಳು ಏಜ್ ಅಟೆಂಡ್ ಮಾಡಿದ್ದಾರೆ ಅಂದಿದ ತಕ್ಷಣ ಏನು ಮಾಡ್ತಾರಪ್ಪ, ಸಡನ್ನಾಗಿ ಅವ್ರನ್ನ ಅಡುಗೆ ಮನೆಗೆ ಕಳಿಸ್ಬಿಡ್ತಾರೆ. ಅಂದರೆ ಅಡುಗೆ ಮಾಡೋದು ಕಲ್ತ್ಕೊ, ಟೀ ಮಾಡೋದು ಕಲ್ತ್ಕೊ, ಅದು ಮಾಡು ಇದು ಮಾಡು, ದೊಡ್ಡವ್ರು ಬಂದರೆ ಗೌರವ ಕೊಡು, ನೀರು ಕೊಡು, ಅವರು ಬಂದರೆ ಅಲ್ಲಿ ಚೇರ್ ಮೇಲೆ ಕುತ್ಕೋಬೇಡ, ಒಳಗಡೆ ಹೋಗು, ಇವ್ರ ಹತ್ರ ಡಿಸೆಂಟಾಗಿ ಮಾತಾಡಬೇಕು, ಅವ್ರ ಹತ್ರ ಡಿಸೆಂಟಾಗಿ ಮಾತಾಡಬೇಕು ಅನ್ನೋದು ಒಂದಷ್ಟು ಸಂಸ್ಕಾರನ ಹೇಳ್ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಹೇಳಿ, ನಮ್ಮಮ್ಮ ನಾನು ಇಷ್ಟು ದಿನದಿಂದ ಫ್ರೀ ಆಗಿದ್ದೆ, ನಮ್ಮಮ್ಮ ಇವಾಗ ಯಾಕೆ ಸಡನ್ನಾಗಿ ಹೀಗೆ ಮಾಡ್ತಿದ್ದಾರೆ, ಇದೊಂದು ಟಾರ್ಚರಪ್ಪ ನನಗೆ, ಏನಕ್ಕಾದ್ರೂ ನಾನು ಏಜ್ ಅಟೆಂಡ್ ಮಾಡೋದನ್ನ, ಏನಕ್ಕಾದ್ರೂ ನಾನು SLC ಮುಗಿಸೋದನ್ನ, ಏನಕ್ಕಾದ್ರೂ ಲೀವ್ ಬಂತು ಅಂತ ಅನ್ಕೋತಿರ್ತಾರೆ. ಅದು ಕೂಡ ಗಂಡು ಮಕ್ಕಳಿಗೆ ಒಂದು ಜವಾಬ್ದಾರಿ ಕಲಿಸಿ ಮನೆಗೆ ದೊಡ್ಡ ಮಗ ಅಂದರೆ 2ನೇ ತಂದೆ ಆಗೋ ಸ್ಥಾನ ಅಂದರೆ ಹೆಣ್ಣು ಮಗು ಆ ಮನೆಗೆ ತಾಯಿ ಆಗೋ ಸ್ಥಾನ ಕೊಡುತ್ತೆ. ಅಮ್ಮಗೆ ಏನಾದರೂ ಹೆಚ್ಚು ಕಡಿಮೆ ಆದಾಗ, ತಾಯಿಗೆ ಬೆಡ್ ರಿಡನ್ಸ್ ಆದಾಗ, ಇಲ್ಲ ಆ ಮನೆಯಿಂದ ಇನ್ನೊಂದು ಮನೆಗೆ ಸೊಸೆಯಾಗಿ ಹೋದಾಗ ಇವರು ಹೇಳ್ಕೊಟ್ಟಿರೋ ಅಷ್ಟು ಕೆಲಸ ಅವರಿಗೆ ಈಸಿ ಆಗುತ್ತೆ. ಈಗ ಹೋಗಿದ ತಕ್ಷಣ ಯಾರೂ ಕಲಿಯಲ್ಲ, ಸುಮಾರು ಜನ ಕಲಿತೇ ಇರಲ್ಲ, ಆ ಮನೆಗೆ ಬಂದಮೇಲೆ ಕಲಿತಾರೆ. ಇವನ್ ನಾನು ಕೂಡ ಅಷ್ಟೇ, ಬರ್ತಿತ್ತು ಬಟ್ ಅಷ್ಟು ನನಗೆ ಬರ್ತಿರ್ಲಿಲ್ಲ. ಅಷ್ಟು ಕೆಲಸ ಮಾಡ್ತಿದ್ದೆ ನಾನು, ಪಾತ್ರೆ ಉಜ್ಕೋತಿದ್ದೆ, ಮತ್ತು ಅಡುಗೆ ಒಂದು ಸ್ವಲ್ಪ ಅಷ್ಟು ಹೇಳ್ಕೊಳ್ಳೋಷ್ಟು ಅಡುಗೆ ಬರ್ತಾ ಇರಲಿಲ್ಲ. ಸುಮಾರಾಗಿ ಅಡುಗೆ ಮಾಡ್ಕೊತಾ ಇದ್ದೆ ನಾನು. ಅಕ್ಕಿ ಇಟ್ಕೊತಾ ಇದ್ದೆ, ಟೀ ಕಾಫಿ ಮಾಡ್ತಾಯಿದ್ದೆ, ರಸಮ್ ಮಾಡ್ಕೊತಾ ಇದ್ದೆ, ಟೊಮೆಟೊ ಗೊಜ್ಜು, ಈ ಥರದ್ದೆಲ್ಲ ಸಿಂಪಲ್ ಆಗಿರೋದು ಮಾಡ್ತಿದ್ದೆ ನಾನು. ಕಲ್ತಿದ್ದೆ, ಅಷ್ಟೋ ಕಲ್ತ್ಕೊಂಡಿದ್ದೆ. ಸೊ ಆಮೇಲೆ ಈಗ ನನಗೆ ಒಂದು ಹೋಟೆಲ್ ನಡೆಸೋಷ್ಟು ನನಗೆ ಶಕ್ತಿ ಇದೆ. ಆ್ಯಂಡ್ 10 ಜನ ಬಂದು ಅಡುಗೆ ಮಾಡಿ ಹಾಕೋ ಶಕ್ತಿನೂ ಇದೆ ನನಗೆ. ಬರಲ್ಲ ಅಂದರೆ ಕೂಡ ಈಗ ಏನು ಬೇಕಾದರೂ ಒಂದು 2 ನಿಮಿಷ ಏನು ಬೇಕಾದರೂ ಯಾರನ್ನಾದ್ರೂ ಕೇಳಿ ಮಾಡೋದಾದರೂ ಇಲ್ಲ ಏನಾದರೂ ನೋಡಿ ಮಾಡೋದು ಶಕ್ತಿ ಆದರೂ ನನಗಿದೆ. ಸೊ ಆಗ ಏನು ಮಾಡ್ತಾರವರು ಅಂದರೆ, ಒಂದು ಮನೆಗೆ ಹೋಗಿದ್ದು ಹೆಣ್ಣು ಮಗು ಸಡನ್ನಾಗಿ ಏನೂ ನನಗೆ ಬರೋದಿಲ್ಲ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೋಬಾರ್ದು ಅಂತ ಹೇಳಿಬಿಟ್ಟು ಅಡುಗೆ ಕೆಲಸ ಎಲ್ಲ ಕಲಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರತಿಯೊಂದು ಕಲಿಸ್ತಾರೆ ಆ ಮನೆಯಲ್ಲಿ. ತಾಯಿ ಮಗಳಿಗೆ ಪ್ರತಿಯೊಂದು ಪಾಠನ ಹೇಳ್ಕೊಡ್ತಾರೆ. ದೊಡ್ಡವ್ರಿಗೆ ಹೀಗೆ ಮರ್ಯಾದೆ ಕೊಡಬೇಕು, ಅವ್ರು ದೊಡ್ಡವ್ರು ಬಂದರು ನಿನ್ನ ಚೇರ್ ಮೇಲೆ ಕೂತ್ಕೋಬಾರ್ದು, ಕಾಲ ಮೇಲೆ ಕಾಲು ಹಾಕಿ ಕೂತ್ಕೋಬಾರ್ದು, ಅವ್ರ ಹತ್ರ ಹೀಗೆ ಮಾತಾಡಬೇಕು, ಅವ್ರಿಗೆ 2 ಕೈಯಲ್ಲಿ ನೀರು ಕೊಡಬೇಕು, ಅವ್ರು ತಿಂದಿದ್ದ ತಟ್ಟೆನ ನೀನು ಎತ್ತಬೇಕು ಅಂತ ಧ್ವನಿ ಏರಿಸಿ ಮಾತಾಡಬಾರ್ದು, ಸ್ಲೋಗಿ ಮಾತಾಡಬೇಕು, ದೊಡ್ಡವ್ರ ಹತ್ರ ಹೀಗೆ ಇರಬೇಕು ಅಂತೇಳಿ ಒಂದಷ್ಟನ್ನ ಹೇಳ್ಕೊಡ್ತಾರೆ. ಅದೆಲ್ಲ ಹೆಣ್ಮಕ್ಳಿಗೆ ಯಾವಾಗ ನಿಂತು ಬರುತ್ತೆ ಗೊತ್ತಾ? ಅವರು ಒಂದು ಮನೆಗೆ ಹೋಗಿ ಒಂದು ಮನೆಯಲ್ಲಿ ಸಂಸಾರ ಎಲ್ಲ ಸ್ಟಾರ್ಟ್ ಮಾಡಿ ಒಂದು ಉತ್ತಮ, ಅಂದರೆ ಪರವಾಗಿಲ್ಲಪ್ಪ ನಮ್ಮ ಮನೆಗೆ ಬಂದಮೇಲೆ ಈ ಮಗು ಅಂದರೆ ಯಾವುದೇ ಒಂದು ಹೇಳಿದ್ರೂ ತಾಳ್ಮೆಯಿಂದ ಕೇಳ್ಕೊಂಡು ಹೋಗ್ತಾಳೆ, ನಮ್ಗೆ ಅಷ್ಟೊಂದು ಏನು ಇದಾಗ್ತಾ ಇಲ್ಲ, ಪರವಾಗಿಲ್ಲ, ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿದ್ದಾರೆ ಅಂದಾಗ ಆ ಅಪ್ಪ ಅಮ್ಮನಿಗೆ ಖುಷಿ ಆಗುತ್ತೆ. ಹಾಗೆ ಇನ್ನೊಂದು ಏನಂದರೆ, ಅವ್ರ ಹೊಟ್ಟೆಯಲ್ಲಿ ಹುಟ್ಟಿರೋ ಮಗಳಿಗೆ ಇವ್ರು ಏನಾದರೂ ಬುದ್ಧಿ ಹೇಳೋಕೆ ಹೋಗ್ತಾರಲ್ಲ, ನೀನು ಹಾಗೆ ಮಾಡ್ತಿದ್ಯಾ, ಹೀಗೆ ಮಾಡ್ತಿದ್ಯಾ, ನೀನು ಇದು ಮಾಡ್ತಿರೋದು ಸರಿ ಇಲ್ಲ ಅಂದಾಗ, ಇಲ್ಲ ನೀನು ಹೀಗೇ ಮಾಡಬೇಕು ಅಂತ ಹೇಳೋಕೆ ಹೋದಾಗ ಅಮ್ಮ ಹೇಳಿದ್ದೆಲ್ಲ ಇವ್ರಿಗೆ ನೆನಪು ಬರುತ್ತೆ. ಸೊ ಅಪ್ಪ ಅಮ್ಮ ಹೇಳ್ಕೊಡೋ ಇಬ್ಬರೂ ಮಕ್ಕಳಿಗೆ, ಅಂದರೆ ಗಂಡು ಮಗು ಹೆಣ್ಣು ಮಗು ಜವಾಬ್ದಾರಿ ಯಾವಾಗ ಗೊತ್ತಾಗುತ್ತೆ ಅಂದರೆ, ಇಬ್ಬರೂ ಅಷ್ಟೇ ಈಕ್ವಲ್, ಒಂದು ಗಂಡಾಗಿರ್ಬೋದು ಒಂದು ಹೆಣ್ಣಾಗಿರ್ಬೋದು, ಅವರು ಮಕ್ಕಳಿಗೆ ಅವರು ಪಾಠ ಹೇಳಬೇಕಾದ್ರೆ ಇವರು ಹೇಳ್ಕೊಟ್ಟಿರೋದು ಅರ್ಥ ಆಗುತ್ತೆ. ಗಂಡು ಮಗುಗೆ ತಂದೆ ಕೊಡೋ ಜವಾಬ್ದಾರಿ ಎಲ್ಲನೂ 2ನೇ ತಂದೆ ಸ್ಥಾನದಲ್ಲಿ ನಿಲ್ಲಿಸಿದ್ರೆ, ಹೆಣ್ಣು ಮಗುಗೆ ತಾಯಿ ಹೇಳ್ಕೊಡೋ ಎಲ್ಲ ಕೆಲಸನೂ 2ನೇ ತಾಯಿ ಸ್ಥಾನದಲ್ಲಿ ನಿಲ್ಲಿಸುತ್ತೆ. ಒಂದು ಮನೆಗೆ ಹೋದರೆ, ಒಬ್ಬ ಸೊಸೆಯಾಗಿ ಮನೆಗೆ ಹೋದಾಗ ಆ ಮನೆಯಲ್ಲಿ 2ನೇ ತಾಯಿನೇ ಆಗ್ತಾಳೆ.
ಯಾಕಂದರೆ ಅತ್ತೆ ಥರ ಆದಮೇಲೆ ಅವಳೇ ತಾಯಿ ಅಲ್ವಾ, ಆ ಮನೆಗೆ ಅವ್ರ ಅಮ್ಮ ಗಂಡು ಮಕ್ಕಳಿಗೆಲ್ಲ ತಾಯಿ ಆಗಿರ್ತಾಳೆ. ನೆಕ್ಸ್ಟ್ ಇವಳು ತಾಯಿ ಆಗ್ತಾಳೆ, ಅಂದರೆ ಇವಳು ಮಾತಾಡೋ ರೀತಿ ಆಗಿರ್ಬೋದು, ಮಾಡೋ ಕೆಲಸ ಆಗಿರ್ಬೋದು, ಇವಳು ಎರಡನೇ ತಾಯಿ ಆಗ್ತಾಳೆ. ಅಲ್ಲಿ ಪ್ರತಿಯೊಂದು ಜವಾಬ್ದಾರಿನ ಹೊತ್ಕೊಂಡು ಗಂಡು ಹುಡುಗ ಬಂದು ಎರಡನೇ ತಂದೆ ಆಗ್ತಾನೆ. ಸೊ ಅದಕ್ಕೆ ಅಪ್ಪ ಅಮ್ಮ ಏನಾದರೂ ಹೇಳ್ಕೊಡ್ತಾ ಇರಬೇಕಾದ್ರೆ, ಏನಾದರೂ ನಿಮಗೆ ಕಲಿಸ್ತಾ ಇರಬೇಕಾದ್ರೆ ಖುಷಿಯಾಗಿ ಕಲೀರಿ. ನಿಮ್ಮ ಜೀವನನ ಅದು ಕಾಪಾಡುತ್ತೆ, ನಿಮ್ಮ ಲೈಫನ್ನ ಅದು ಕಾಪಾಡುತ್ತೆ. ನಾಳೆ ದಿನ ಏನೂ ಗೊತ್ತಿಲ್ಲದೆ ಇಬ್ಬರೂ ಅಷ್ಟೇ ಈಕ್ವಲಾಗಿ ನಾನು ಹೇಳ್ತಿದ್ದೀನಿ, ಗಂಡಿಗೆ ಆಗಲಿ ಹೆಣ್ಣಿಗೆ ಆಗಿರಲಿ. ನಾನು ಏನೋ ಕಲಿದೆ ಹೋಗಿ ಈಗ ನನಗೆ ಅತ್ತೆ ಮಾವ ಇದ್ದಾರೆ ಓಕೆ, ಇಲ್ಲ ಇನ್ಯಾರೋ ಹೇಳ್ಕೊಡೋರು ಇದ್ದಾರೆ ಓಕೆ, ನಾನು ಕಲ್ತ್ಕೊಂಡು ಮಾಡ್ತೀನಿ. ಬಟ್ ಏನೂ ಇಲ್ಲ, ಈಗ ಫೋನ್ ಇದೆ, ನಾನು ಗೂಗಲಲ್ಲಿ ಹೊಡೆದಿದ ತಕ್ಷಣ ನನಗೆ ಎಲ್ಲ ಬಂದ್ಬಿಡುತ್ತೆ. ಇಲ್ಲ ಒಂದು ಬುಕ್ ಮಾಡಿದ ತಕ್ಷಣ ಎಲ್ಲ ನನ್ನ ಮನೆ ಬಾಕ್ಲಿಗೆ ಬರುತ್ತೆ, ಓಕೆ ಒಪ್ಕೊಳ್ಳೋಣ, ಕಲ್ತಿಲ್ಲ ಅಂದರೂ ಮ್ಯಾನೇಜ್ ಅದನ್ನ ಸ್ವಲ್ಪ ದಿನ ಮಾಡ್ತೀವಿ ಅಂತ. ಬಟ್ ಅದನ್ನ ಲೈಫ್ ಲಾಂಗ್ ನಾವು ಯೂಸ್ ಮಾಡೋಕ್ಕಾಗಲ್ವಲ್ಲ, ಅಷ್ಟೋ ಇಷ್ಟೋ ಕಲ್ತಿದ್ರೆ ಅದು ನಿಮಗೆ ತುಂಬ ಅಂದ್ರೆ ತುಂಬ ಯೂಸ್ ಆಗುತ್ತೆ. ಸೊ ಅದಕ್ಕೆ ಗಂಡು ಮಕ್ಕಳಿಗೆ ಏನಾದರೂ ಹೇಳ್ಕೊಡ್ತಾ ಇರಬೇಕಾದ್ರೆ ಅದನ್ನು ಅವ್ರು ಇಗ್ನೋರ್ ಮಾಡದೆ ಅವರು ಕಲ್ತ್ಕೊಂಡ್ರೆ ಅವರ ಭವಿಷ್ಯನ ಒಂದು ಇದನ್ನು ಬಂದು ಅವರು ಗಟ್ಟಿಯಾಗಿ ತಗೋಬೋದು. ಅಪ್ಪ ಪ್ರತಿಯೊಂದು ಕಲಿಸೋದು ಕೂಡ ಅಪ್ಪ ಹೆಂಗೆ ಇರುತ್ತೆ ಅಂದರೆ ಅವರ ಜೀವನದ ಮೆಟ್ಲುಗಳಾಗಿ ಇದಾಗುತ್ತೆ. ಅದು ಅವರು ಅಪ್ಪ ಪ್ರತಿಯೊಂದು ಕಷ್ಟ ಸುಖ ಹೇಳ್ತಾ ಇರಬೇಕಾದ್ರೆ ಅದನ್ನ ಕಿವಿಗೆ ಹಾಕ್ಕೊಂಡ್ರೆ ಅದೇ ಅವರು ಮೆಟ್ಲು ಮಾಡಿಕೊಂಡು ಮೇಲೆ ಹತ್ತಬೋದು. ತಾಯಿ ಪ್ರತಿಯೊಂದು ಮನೆ ಕೆಲಸದಲ್ಲಿ ಭಾಗಿಯಾಗು, ಮನೆ ಕೆಲಸ ಮಾಡು ಅಂತ ಹೇಳಿದಾಗ ಇನ್ನೊಂದು ಮನೆಯಲ್ಲಿ ನೀನು ದೇವತೆ ಆಗಿ ಕಾಣ್ತೀಯ. ಅದಕ್ಕೆ ಅಪ್ಪ ಅಮ್ಮ ಏನೇ ಹೇಳಬೇಕಾದ್ರೂ ನೀವು ಕೇಳಿಕೊಂಡು ಅವ್ರನ್ನ ಬೈಕೊಳ್ಳದೆ ಆರಾಮಾಗಿ ಕೇಳಿ ಕಲಿತು ನೀವು ನಿಮ್ಮ ಭವಿಷ್ಯನ ರೂಢಿಸ್ಕೊಳ್ಳಿ. ಐ ಹೋಪ್ ಈ ವಿಡಿಯೋ ತಂದೆ ತಾಯಿಗೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಯಾರಾದರೂ ತಂದೆ ತಾಯಿ ನೋಡ್ತಿದ್ರೆ ಹೌದು ನನ್ನ ಮಕ್ಕಳಿಗೆ ನಾನು ಹೇಳ್ಕೊಟ್ಟಿದ್ದೀನಿ, ಇಲ್ಲ ಮಕ್ಕಳು ನೋಡ್ತಿದ್ರೆ ನಮ್ಮ ಅಪ್ಪ ಅಮ್ಮ ನಮಗೆ ಈ ಮಾತನ್ನು ಹೇಳಿದ್ದಾರೆ ಅಂತಂದರೆ ನನಗೆ ಕಾಮೆಂಟ್ ಮುಖಾಂತರ ನೀವು ತಿಳಿಸ್ಬೋದು. ಹಾಗೆ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬೈ ಬಾಯ್.